ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ ಚಿತ್ರದುರ್ಗ. ಈ ಒಂದು ವಿಡಿಯೋದಲ್ಲಿ ನಾವು SSLC ಗಣಿತ ಪರೀಕ್ಷೆಗೆ ಸಂಬಂಧಿಸಿದಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ. ಈ ಒಂದು ಮಾದರಿ ಪತ್ರಿಕೆಯಲ್ಲಿ 38 ಪ್ರಶ್ನೆಗಳಿರ್ತವೆ, 80 ಅಂಕಗಳಿರ್ತಕ್ಕಂಥದ್ದು. ಮೊದಲನೇ ಮುಖ್ಯ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಇದೆ. ಸೊ ಇಲ್ಲಿ 1 ಅಂಕಕ್ಕೆ ಒಂದು ಪ್ರಶ್ನೆ ಇರ್ತದೆ. ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಯಾವುದೇ 2 ಧನಪೂರ್ಣಾಂಕ ಎ ಮತ್ತು ಬಿಗಳಿಗೆ ಮಾಸ a ಇಂಟು ಬಿ ಆಗಿದೆ ಮತ್ತು ಲಾಸ a ಇಂಟು ಬಿ ಇದಕ್ಕೆ ಸಮನಾದದ್ದು ಅಂತ ಇದೆ. ನೋಡ್ರಿ, ಯಾವುದೇ 2 ಧನಪೂರ್ಣಾಂಕಗಳನ್ನು ಕೊಟ್ಟಾಗ ಸೊ ಅವುಗಳನ್ನು ನಾವಿಲ್ಲಿ ತೆಗೆದುಕೊಂಡಾಗ 2 ಧನಪೂರ್ಣಾಂಕಗಳಿಗೆ ನಾವು ಲಾಸ ಮತ್ತು ಮಾಸಕ್ಕೆ ಒಂದು ಸೂತ್ರವನ್ನು ಬರಿತೇವೆ. ಸೊ ಆ ಸೂತ್ರ ಯಾವ ರೀತಿ ಇರ್ತದೆ ಈಗ ನೋಡೋಣ. ಎ ಕಮ ಬಿಗಳ ಮಾಸ ಇಂಟು ಎ ಕಮ ಬಿಗಳ ಲಾಸ ಈಸ್ ಈಕ್ವಲ್ ಟು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ. ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ. ಈಗ ಸಂಖ್ಯೆ ಎ ಮತ್ತು ಬಿ ಅಂತಕ್ಕಂಥವು 2 ಸಂಖ್ಯೆಗಳಿದಾವೆ ಅಂತಂದರೆ ಎ ಇಂಟು ಬಿಗೆ ಅವುಗಳ ಮಾಸ ಮತ್ತು ಲಾಸಗಳ ಗುಣಲಬ್ಧ ಸಮ ಆಗಿರ್ತದೆ. ಸೊ ಇದನ್ನು ನಾವು ಈ ರೀತಿಯೂ ಕೂಡ ಬರಿತೇವೆ. ಎಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಕೂಡ ಬರಿಬೋದು. ಎಚ್ ಅಂದರೆ ಮಾಸ, ಎಲ್ ಅಂದರೆ ಲಾಸ. ಇಲ್ಲಿ 2 ಸಂಖ್ಯೆಗಳ ಗುಣಲಬ್ಧ ಇದಕ್ಕೆ ಸಮ ಆಗಿರ್ತದೆ. ಹಾಗಾಗಿ ಇದಕ್ಕೆ ಒಂದು ಆಪ್ಷನ್ ಯಾವುದಾಗಿರ್ತದಪ್ಪ ಅಂತಂದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಈ ಮುಂದಿನ ಪ್ರಶ್ನೆ ನೋಡೋಣ. ಮೂಲ ಬಿಂದುವಿನಿಂದ ಪಿ ಆಫ್ XYಗೆ ಬಿಂದುವಿಗೆ ಇರುವಂತಹ ದೂರ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮೂಲ ಬಿಂದು ಅಂತಂದಾಗ 0 0 0 0 ಅಂತಕ್ಕಂಥದ್ದು ಮೂಲ ಬಿಂದು ಆಗಿರ್ತದೆ. ಸೊ ಪಿ ಆಫ್ XY ಬಿಂದುವಿಗೆ ಅಂತ ಕೇಳಿದಾಗ ಸೊ ಇಲ್ಲಿ ದೂರ ಸೂತ್ರ ಮೂಲ ಬಿಂದುವಿನಿಂದ ಒಂದು ಬಿಂದುವಿಗೆ ಇರ್ತಕ್ಕಂತಹ ಸೂತ್ರ ಏನಾಗ್ತದಪ್ಪ ಅಂದರೆ ಇಲ್ಲಿ ಎಕ್ಸು ಇದು y ಇದೆ ಅಂತಂದರೆ ಎಕ್ಸ್ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬರ್ತದೆ. ಅಂದರೆ ಇಲ್ಲಿ ಇದಕ್ಕೆ ಸರಿಯಾದಂತಹ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ, ಸೈನ್ 65ಕ್ಕೆ ಸಮನಾದುದು ಯಾವುದು ಅಂತ ಇದೆ. ಸೊ ನೋಡ್ರಿ, ಇಲ್ಲಿ ಸೈನ್ 65 ಡಿಗ್ರಿ ಕೊಟ್ಟಿರೋದ್ರಿಂದ ನಾವಿಲ್ಲಿ ನಿರ್ದಿಷ್ಟ ಕೋನಗಳನ್ನು ನೋಡೋಂಗಿಲ್ಲ. ನಿರ್ದಿಷ್ಟ ಕೋನಗಳು ಅಂತಂದರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ ಮತ್ತು 90 ಡಿಗ್ರಿ. ನಿಮಗೆ ಇವಕ್ಕೆ ಮಾತ್ರ ಬೆಲೆಗಳನ್ನು ಕಂಡುಹಿಡಿಯೋದನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇಲ್ಲಿರೋದು 65 ಡಿಗ್ರಿ ಇದೆ. ಹಾಗಾಗಿ ಪೂರಕ ಕೋನಗಳನ್ನು ನಾವು ನೋಡಬೇಕು. ಸೈನ್ 65 ಡಿಗ್ರಿ ಅಂತಂದಾಗ ಸೈನ್ಗೆ ಪೂರಕ ಕೋನ ಯಾವಾಗಲೂ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಆಫ್ 90 ಮೈನಸ್ ಥೀಟಾ ಅಂತ ಬರಿತೇವೆ. ಸೊ ಹಾಗಾಗಿ ಸೈನ್ಗೆ ಕಾಸ್ ಅಂತಕ್ಕಂಥದ್ದು ಪೂರಕ ಕೋನ ಆಗಿರ್ತದೆ. ಈ ಸೈನ್ 65 ಡಿಗ್ರಿಯನ್ನು ನಾವು ಕಾಸ್ ಆಫ್ 90 ಮೈನಸ್ 65 ಡಿಗ್ರಿ ಅಂತ ಬರೀಬೇಕು. ಹಾಗಾಗಿ 90 ಮೈನಸ್ 65 ಡಿಗ್ರಿ ಅಂತಂದರೆ ಕಾಸ್ ಆಫ್ ಇಲ್ಲಿ ನಾವು 25 ಡಿಗ್ರಿ ಅಂತೇಳಿ ಬರೀಬೋದು. ಅಂದರೆ ಸೈನ್ 65 ಡಿಗ್ರಿ ಅಂತಕ್ಕಂಥದ್ದು ಕಾಸ್ 25 ಡಿಗ್ರಿಗೆ ಸಮ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಒಂದು ನೇರ ವೃತ್ತಪಾದ ಸಿಲಿಂಡರ್ ಹಾಗೂ ನೇರ ವೃತ್ತಪಾದ ಶಂಕುವಿನ ಪಾದ ಮತ್ತು ಎತ್ತರಗಳು ಸಮನಾಗಿದ್ದು ಸಿಲಿಂಡರ್ನ ಘನಫಲವು 360 ಸೆಂಟಿಮೀಟರ್ ಕ್ಯೂಬ್ ಆದರೆ ಶಂಕುವಿನ ಘನಫಲವು ಅಂತ ಕೇಳಿದ್ದಾರೆ. ನೋಡ್ರಿ, ಇದು ಒಂದು ಸಿಲಿಂಡರು ಒಂದೇ ಪಾದ, ಇದರ ಪಾದ ಎಷ್ಟಿರ್ತದೋ ಇಷ್ಟೇ ಪಾದವನ್ನು ಹೊಂದಿರತಕ್ಕಂತಹ ಮತ್ತೊಂದು ಶಂಕು. ಈ ಶಂಕು ಏನಿದೆಯಲ್ಲ, ಶಂಕುವಿನ ಪಾದವೂ ಸಹ ಅಷ್ಟೇ ಇದ್ದು ಇದರ ಎತ್ತರ ಎಷ್ಟಿರ್ತದೋ ಸಿಲಿಂಡರ್ನ ಎತ್ತರ ಶಂಕುವಿನ ಎತ್ತರವೂ ಸಹ ಅಷ್ಟೇ ಇದ್ದಾಗ, ಈ ರೀತಿ ಇದ್ದಾಗ ಇದು ಎಷ್ಟು ಬೆಲೆಯನ್ನು ಹೊಂದಿರ್ತದೋ ಈ ಬೆಲೆ ಇದಕ್ಕೆ ಇದ್ರ 3 ಪಟ್ಟು ಬೆಲೆಯನ್ನು ಹೊಂದಿರ್ತದೆ. ಇದು ಎ ಆದರೆ ಇದು 3A ಆಗಿರ್ತದೆ. ಈಗ ಅವರು ಇಲ್ಲಿ ಇದು 360 ಅಂತ ಕೊಟ್ಟಿದ್ದಾರೆ. ಸೊ ಇದರ 3ನೇ ಒಂದು ಭಾಗವನ್ನು ನಾವು ಕಂಡುಹಿಡಿಯಬೇಕು. ಶಂಕುದು ಕಂಡುಹಿಡಿಯಬೇಕು ಅಂತಂದರೆ ಅದು 3ನೇ ಒಂದರಷ್ಟಕ್ಕೆ ಸಮ ಆಗಿರ್ತದೆ. 3 ರಿಂದ 3 1 3 3 2 6 ಅಂದರೆ ಶಂಕುವಿನ ಒಂದು ಘನಫಲ 120 ಸೆಂಟಿಮೀಟರ್ ಕ್ಯೂಬ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಈಗ 5ನೇ ಪ್ರಶ್ನೆಯನ್ನು ನೋಡೋಣ.
a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಈ ಎರಡು ರೇಖಾತ್ಮಕ ಸಮೀಕರಣಗಳು ಛೇದಿಸುವ ರೇಖೆಗಳಾದರೆ ಇದರಲ್ಲಿ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳಿದರೆ, ಸೊ ನಾವು ಈ ರೇಖೆಗಳು ಛೇದಿಸಿದಾಗ, ಐಕ್ಯವಾದಾಗ ಮತ್ತು ಸಮಾಂತರವಾದಾಗ 3 ಕಂಡೀಷನನ್ನು ನೋಡ್ತೀವಲ್ಲ, ಅದರಲ್ಲಿ ಛೇದಿಸಿದಾಗ ಅಂತಕ್ಕಂಥದ್ದಕ್ಕೆ ಬರ್ತಕ್ಕಂತಹ ಒಂದು ಸಂಬಂಧ ಏನು ಬರ್ತದೆ ಅಂತಂದರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಅಂತ ಬರಿತೇವೆ ಛೇದಿಸಿದಾಗ. ಅದೇ ಈ ಪ್ರಶ್ನೆಯಲ್ಲಿ ಎರಡು ಸಮೀಕರಣಗಳು ಐಕ್ಯವಾದಾಗ ಅಂತೇನಾದರೂ ಕೇಳಿದರೆ ಅದನ್ನು a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಅಂತ ಬರಿತೇವೆ. ಅಕಸ್ಮಾತ್ ಇದನ್ನು ಸಮಾಂತರ ಅಂತ ಕೇಳಿದರೆ, ನಿಮಗೆ ಸಮಾಂತರವಾಗಿವೆ ಅಂತ ಕೇಳಿದರೆ ಏನು ಬರೀಬೇಕು? a1/a2 ಈಸ್ ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2. ಈ ಥರ 3 ಕಂಡೀಷನ್ಸ್ ಇರ್ತವೆ. ಇದರ 3ರಲ್ಲಿ ಯಾವುದನ್ನು ಕೇಳಿದ್ರೂ ಸಹ ನೀವು ಸರಿಯಾದ ಉತ್ತರವನ್ನು ಬರೀಬೇಕು. ಅಕಸ್ಮಾತ್ a1 b1 a2 b2ಗೆ ಸಂಖ್ಯೆಗಳಿದ್ದರೆ, ಇಲ್ಲಿ a1 b1 a2 b2 c2ಗೆ ಸಂಖ್ಯೆಗಳಿದ್ದರೆ ಆ ಸಂಖ್ಯೆಗಳನ್ನು ಹಾಕಿ ಇಲ್ಲಿ ಬೆಲೆಗಳನ್ನು ಕಂಡುಹಿಡಿಯಬೇಕು. ಇಲ್ಲ ಅಂತಂದರೆ ಇದೇ ರೀತಿ ಇದು ಮಾಡಬೇಕು. ಸೊ ಈಗ ಛೇದಿಸಿದಾಗ ಅಂತಂದಾಗ ನಾವಿಲ್ಲಿ ಆಪ್ಷನ್ ಡಿ ಅನ್ನು ನೋಡ್ತೇವೆ. ಡಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಸೊ 6ನೇ ಪ್ರಶ್ನೆಯನ್ನು ಇಲ್ಲಿ ಪಿ ಆಫ್ ಎ ಇಸ್ ಈಕ್ವಲ್ ಟು 2/3 ಆದರೆ ಪಿ ಆಫ್ ಎ ಅಲ್ಲದ್ದು ಅಂತ ಕೇಳಿದ್ದಾರೆ. ಸೊ ಈಗ ಇಲ್ಲಿ ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ ಬರಿತೇವೆ. ಸೊ ಹಾಗಾಗಿ ಇವೆರಡರಲ್ಲಿ ಯಾವ್ದಾರ ಒಂದನ್ನು ಕಂಡುಹಿಡಿಯಬೇಕು ಅಂದರೆ ಒಂದನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. ಹಾಗಾಗಿ ಈಗ ಪಿ ಆಫ್ ಎ ಅಲ್ಲದ್ದು ಎ ನಾಟ್ ಅಂತ ಹೇಳ್ತೀವಿ. ಇದನ್ನು ಕಂಡುಹಿಡಿಯಬೇಕಾದ್ರೆ 1 ಮೈನಸ್ ಪಿ ಆಫ್ ಎ ಅಂತ ಬರ್ಕೊತೀವಿ. ಸೊ ದಟ್ ಇಸ್ ಈಕ್ವಲ್ ಟು 1 ಮೈನಸ್ 2/3. ಸೊ ಇದನ್ನು ಲಾಸ ತಗೊಂಡ್ರೆ 3 ಲಾಸ ಆಗ್ತದೆ. 3 1 3 ಮೈನಸ್ 2 ಇಸ್ ಈಕ್ವಲ್ ಟು 1/3 ಅಂತ ಉತ್ತರ ಆಗ್ತದೆ. ಇದನ್ನು ಇನ್ನೂ ಸುಲಭವಾಗಿ ನೀವು ಹೆಂಗೆ ಕಂಡುಹಿಡಬೇಕು ಅಂತಂದರೆ, ಸೊ ಇಲ್ಲಿ ಪಿ ಆಫ್ ಎ 2/3 ಕೊಟ್ಟಿದ್ದಾರೆ ಅಂತಂದರೆ ಈ 3ಅನ್ನೇ ಇಲ್ಲಿ ಛೇದದಲ್ಲಿ ಬರೀಬೇಕು. ಪಿ ಅಲ್ಲದ್ದು ಬರೀಬೇಕಾದ್ರೆ 3ರಲ್ಲಿ 2ಅನ್ನು ಕಳೆದ್ಬಿಟ್ಟು ಇಲ್ಲಿ 1 ಬರೆದ್ಬಿಟ್ರೆ ಉತ್ತರನೇ ಬಂದೋಗ್ಬಿಡ್ತದೆ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಈಸಿಯಾಗಿ ಉತ್ತರವನ್ನು ಕಂಡುಹಿಡಿಬೋದು. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಒಂದು ವೃತ್ತದ 7ನೇ ಪ್ರಶ್ನೆ, ಒಂದು ವೃತ್ತದ ಸ್ಪರ್ಶಕದ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ ಮತ್ತು ಸ್ಪರ್ಶಕದ ನಡುವಿನ ಕೋನ ಅಂತ ಹೇಳಿದ್ದಾರೆ. ಸೊ ಒಂದು ವೃತ್ತ ಇದೆ. ಸೊ ಈ ವೃತ್ತದಲ್ಲಿ ಸ್ಪರ್ಶ ಬಿಂದು ಅಂತಂದರೆ ಇಲ್ಲಿ ನಾವು ಒಂದು ಸ್ಪರ್ಶಕವನ್ನು ಎಳೆದಾಗ ಇಲ್ಲಿ ಇದು ಸ್ಪರ್ಶ ಬಿಂದು ಆಗಿರ್ತದೆ ಇಲ್ಲಿರ್ತಕ್ಕಂಥದ್ದು. ಸೊ ಇದು ಕೇಂದ್ರವಾಗಿರ್ತದೆ. ಇಲ್ಲಿ ಎಳೆದಂತಹ ತ್ರಿಜ್ಯವನ್ನು ಏನು ಎಳಿತೀವೋ ಇದು ಯಾವಾಗಲೂ ಸಹ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಹಾಗಾಗಿ 90 ಡಿಗ್ರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಪ್ರಶ್ನೆ 8ನ್ನು ನೋಡೋಣ. x, 5, 12, y ಇದೆಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ x ಮತ್ತು yಗಳ ಬೆಲೆಗಳು ಕ್ರಮವಾಗಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ 4 ಪದಗಳನ್ನು ಕೊಟ್ಟಿರೋದ್ರಿಂದ ನೀವೇನು ಮಾಡ್ಬೋದು, ಡಿ ಬೆಲೆಯನ್ನು ಸುಲಭವಾಗಿ ಕಂಡುಹಿಡ್ಕೋಬೋದು. ಇವೆರಡನ್ನು ಉಪಯೋಗಿಸ್ಕೊಂಡು ಡಿ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಡಿ ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದ್ರೆ ನಿಮಗೆ 7 ಅಂತ ಬರ್ತದೆ. ಈಗ ಮೊದಲನೇ ಪದ ಕಂಡುಹಿಡಿಬೇಕು ಅಂತಂದರೆ ಇದರಲ್ಲಿ ಈ ಪದವನ್ನು ನಾವು ಕಳಿಬೇಕು. ಸೊ ಇಲ್ಲಿ ಡಿ ಇದರಲ್ಲಿ ಏನು ಮಾಡಬೇಕು, ಡಿ ಅನ್ನು ನಾವು ಕಳೆದ್ಬಿಟ್ರೆ ನಮಗೆ ಇಲ್ಲಿ ಎಕ್ಸ್ ಅಂತಕ್ಕಂಥದ್ದು ಬರ್ತದೆ. ಹಾಗಾಗಿ ಮೊದಲನೇ ಪದ ಕಂಡುಹಿಡಿಯಬೇಕು ಅಂತಂದರೆ a1 ಅಂತಕ್ಕಂಥ ಕಂಡುಹಿಡಿಯಬೇಕು. 5 ಮೈನಸ್ 7 ಡಿ ಅನ್ನು ಕಳಿಬೇಕು. ಮುಂದಿನ ಪದದಲ್ಲಿ ಡಿ ಕಳೆದ್ರೆ ಬರ್ತದೆ. ಹಾಗಾಗಿ a1ನ ಬೆಲೆ -2 ಬಂತು. a1 a2 a3 a4 a4ನ್ನು ಕಂಡುಹಿಡಿಯಬೇಕು ಅಂತಂದರೆ ಇಲ್ಲಿ ಇದರ ಹಿಂದಿನ ಪದಕ್ಕೆ ಏನು ಮಾಡಬೇಕು, ಡಿ ಅನ್ನು ಕೂಡಿಸ್ಬೇಕು. 12ಕ್ಕೆ ನಾವು 7ಅನ್ನು ಕೂಡಿಸ್ಬೇಕು. 12ಕ್ಕೆ 7ಅನ್ನು ಕೂಡಿಸಿದ್ರೆ 19 ಬರ್ತದೆ. ಹಾಗಾಗಿ -2 19 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿದೆ. ಸೊ ಈಗ 2ನೇ ಮೇನ್ನಲ್ಲಿ ಸರಳ ಉತ್ತರಗಳ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ 96ಅನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ. ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ಯಾವ ಬರ್ತಾವಪ್ಪ ಅಂದರೆ 2, 3, 5, 7, 11, 13, 17,
19 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಯಾವುದೇ ಮಗ್ಗಿಯಿಂದ ಭಾಗ ಆಗಬಾರ್ದು, ಆ ಮಗ್ಗಿಯನ್ನು ಬಿಟ್ಟರೆ ಬೇರೆದ್ರಲ್ಲಿ ಬರಬಾರ್ದು. ಇವುಗಳನ್ನು ಉಪಯೋಗಿಸ್ಕೊಂಡು ನಾವು 96 ಅಪವರ್ತನವಾಗಿ ವಿಂಗಡಿಸ್ಬೇಕು. ಅಪವರ್ತನ ಕ್ರಮ ಅಂದರೆ ಈ ರೀತಿ ಭಾಗಿಸ್ತಾ ಹೋಗ್ತೀವಿ. 2 4 8, 2 8 16, ಮತ್ತೆ 2ರಿಂದ ಭಾಗಿಸ್ಬೇಕು. 2 2 4, 2 4 8, ಮತ್ತೆ 2ರಿಂದ ಭಾಗ ಆಗುತ್ತೆ. 2 1 2 2, ಮತ್ತೆ 2ರಿಂದ ಭಾಗ ಆಗುತ್ತೆ. 2 6 12, ಮತ್ತೆ 2ರಿಂದ ಭಾಗ ಆಗುತ್ತೆ. 2 3 6, 2 3 1 3, ಇಲ್ಲಿ 3ರಿಂದ ಭಾಗ ಆಗುತ್ತೆ. ಹಾಗಾಗಿ 96 ನಾವು ಯಾವ ರೀತಿ ಬರಿಬೋದಪ್ಪ ಅಂದರೆ 2 ಇಂಟು 2 ಇಂಟು 2 ಇಂಟು 2 5 ಸಲ 2 ಬಂದಿದೆ, ಇಂಟು 1 ಸಲ 3 ಬಂದಿದೆ. ಇದನ್ನು ನಾವು 2⁵5 ಇಂಟು 3 ಅಂತೇಳಿ ಬರಿಬೋದು. ಇದು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀತಕ್ಕಂಥದ್ದು. ನೆಕ್ಸ್ಟು 10ನೇ ಪ್ರಶ್ನೆಯನ್ನು ನೋಡೋಣ. an = 2n - 5 ಅಂತ ಕೊಟ್ಟಿದ್ದಾರೆ. an = ಸೊ ಆದರೆ ಈ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ ಅಂತಂದರೆ, ಸೊ 10ನೇ ಪದ ಅಂದರೆ n = 10 ಅಂತ ಆಗಿರ್ತದೆ. ಹಾಗಾಗಿ ಈ ಸಮೀಕರಣಕ್ಕೆ n ನ ಜಾಗಕ್ಕೆ 10 ಅಂತ ಹಾಕಿದರೆ 2 × 10 - 5 ಆಗ್ತದೆ. 10 20 - 5 = 15. ಹಾಗಾಗಿ 10ನೇ ಪದ ಅಂತಕ್ಕಂಥದ್ದು 15 ಅಂತ ಆಗಿದೆ. ಸೊ ಈಗ ಮುಂದೆ 11ನೇ ಪ್ರಶ್ನೆಯನ್ನು ನೋಡೋಣ. 2, 3 ಮತ್ತು 4, 7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಮಧ್ಯಬಿಂದುವಿನ ನಿರ್ದೇಶಾಂಕಗಳು Px, y = ಇಲ್ಲಿ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಸೊ ಈ ರೀತಿ ಆಗಿರ್ತದೆ. ಸೊ ಇಲ್ಲಿ ನಾವು x1 ಅಂತಂದರೆ ಇಲ್ಲಿರ್ತಕ್ಕಂಥದ್ದು ಮೊದಲನೇದು, y1 ಅಂದರೆ ಇದು, x2 ಮತ್ತು y2 ಅಂತಕ್ಕಂತಹ ಬಿಂದುಗಳನ್ನು ಕೊಟ್ಟಿದ್ದಾರೆ. ಈಗ ಇಲ್ಲಿ ಬೆಲೆಗಳನ್ನು ಹಾಕೋಣ. x1 ಅಂತಂದರೆ 2 ಪ್ಲಸ್ x2 ಅಂತಂದರೆ 4 ಡಿವೈಡೆಡ್ ಬೈ 2. ಇಲ್ಲಿ y1 ಅಂತಂದರೆ 3 ಪ್ಲಸ್ y2 ಅಂದರೆ 7 ಡಿವೈಡೆಡ್ ಬೈ 2. 4 2 ಕೂಡಿಸಿದರೆ 6/2 ಆಗುತ್ತೆ. ಇಲ್ಲಿ 7 3 ಕೂಡಿಸಿದರೆ 10/2 ಆಗ್ತದೆ. ಸೊ ಇವೆರಡನ್ನೂ ಸಹ ನಾವು 2ರಿಂದ ಭಾಗಿಸಿದರೆ 2 3 6, ಇದು 2ರಿಂದ 2 5 10. ಹಾಗಾಗಿ 3, 5 ಇದು ಮಧ್ಯಬಿಂದುವಿನ ನಿರ್ದೇಶಾಂಕಗಳಾಗಿದೆ. ನೆಕ್ಸ್ಟು 12ನೇ ಪ್ರಶ್ನೆಯನ್ನು ನೋಡೋಣ. 12ನೇ ಪ್ರಶ್ನೆ tan 45 ಡಿಗ್ರಿ ಮೈನಸ್ cot 45 ಡಿಗ್ರಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ tan 45 ಡಿಗ್ರಿ ಮೈನಸ್ cot 45 ಡಿಗ್ರಿ ಇವುಗಳಿಗೆ ಬೆಲೆಯನ್ನು ನೋಡಿದ್ರೆ tan 45 ಡಿಗ್ರಿಯ ಬೆಲೆ 1, cot 45 ಡಿಗ್ರಿಯ ಬೆಲೆ 1. ಹಾಗಾಗಿ ಉತ್ತರ ಇಲ್ಲಿ 0 ಅಂತಕ್ಕಂಥದ್ದು ಬರ್ತದೆ. ಇದು ನಿರ್ದಿಷ್ಟ ಕೋನಗಳಿಗೆ ಸಂಬಂಧಪಟ್ಟಂತಹ ಲೆಕ್ಕ ಆಗಿದೆ. ಮುಂದಿನ ಒಂದು ಲೆಕ್ಕ 13ನೇ ಲೆಕ್ಕವನ್ನು ನೋಡೋಣ. ಇಲ್ಲಿ Px = 4x³ + 5x² - 6x + 8 ಅಂತ ಇದೆ. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಂತಂದರೆ ಎಕ್ಸ್ಗೆ ಅತಿ ದೊಡ್ಡ ಘಾತ ಯಾವುದಿದೆಯೋ ಅದೇ ಆಗಿದೆ. ಹಾಗಾಗಿ x⁻³ ಅನ್ನೋದು ಅತಿ ದೊಡ್ಡ ಘಾತ. ಹಾಗಾಗಿ ಇದರ ಮಹತ್ತಮ ಘಾತ 3. ನೀವು ಉತ್ತರನ ಈ ಥರ ಬರೀಬೇಕು, ಮಹತ್ತಮ ಘಾತ ಅಂತೇಳಿ ಬರೀಬೇಕು. ಮಹತ್ತಮ ಘಾತ 3 ಅಂತ ಉತ್ತರವನ್ನು ಬರಿಬೇಕು. ಇಲ್ಲಿ 13ನೇ ಪ್ರಶ್ನೆಯನ್ನು ನೋಡೋಣ. 13ನೇ ಪ್ರಶ್ನೆ ಆಯಿತು. 14ನೇ ಪ್ರಶ್ನೆ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ. ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ A = πr_l ಅಂತ ಆಗಿರ್ತದೆ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಹಾಗಾಗಿ A = πr_l. ಇಷ್ಟೇ ಬರೆದು ಸಾಕು, ನಿಮಗೆ ಅಂಕಗಳು ಸಿಗ್ತದೆ. ಮುಂದಿನ ಪ್ರಶ್ನೆ ಈಗ 15ನೇ ಪ್ರಶ್ನೆ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಇದೆ. ಸೊ ಮೂಲ ಸಮಾನುಪಾತತೆಯ ಪ್ರಮೇಯದ ವ್ಯಾಖ್ಯೆಯನ್ನು ನೀವು ಬರೀಬೇಕು. ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದಂತಹ ಒಂದು ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಇನ್ನು 16ನೇ ಪ್ರಶ್ನೆ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು θ ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಇದೆ. ಸೊ ಹಾಗಾಗಿ ತ್ರಿಜ್ಯಾಂತರ ಖಂಡದ ಸೂತ್ರವನ್ನು ನಾವು ಬರೆಯೋಕೆ ತ್ರಿಜ್ಯಾಂತರ ಖಂಡ = θ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ಇದು ತ್ರಿಜ್ಯಾಂತರ ಖಂಡದ ಸೂತ್ರ. ಇಷ್ಟು ಬರೆದ್ರೆ ನಿಮಗೆ 1 ಅಂಕಗಳು ಸಿಗ್ತದೆ. ಸೊ ಈಗ 3ನೇ ಮೇನ್ನಲ್ಲಿ 17ನೇ ಪ್ರಶ್ನೆಯನ್ನು ನೋಡೋಣ.
ಇಲ್ಲಿ 2, 5, 8 ಈ ಸಮಾಂತರ ಶ್ರೇಣಿಯ ಮೊದಲ 12 ಪದಗಳ ಮೊತ್ತವನ್ನು ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ಸೊ n = 12 ಅಂತ ಇದೆ. ಇಲ್ಲಿ a = ಮೊದಲನೇ ಪದ 2, d ಅನ್ನು ಕಂಡುಹಿಡಿಯಬೇಕು. d = 5 - 2 3 ಆಗ್ತದೆ. d = 3. ಈಗ ನಾವು ಸೂತ್ರವನ್ನು ಹಾಕೋಬೇಕು. ಸೂತ್ರದ ಸಹಾಯದಿಂದ ಸೊ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದರೆ, ಸೊ ಮೊತ್ತವನ್ನು ಕಂಡುಹಿಡಿಯತಕ್ಕಂತಹ ಸೂತ್ರ Sn = n/2 × 2a + n - 1 ಇಂಟು ಡಿ ಅಂತಕ್ಕಂಥದ್ದು Sn ನ ಸೂತ್ರ ಆಗಿದೆ. ಸೊ n ಅಂತಂದರೆ ಇಲ್ಲಿ 12 ಇದೆ. ಸೊ n ನ ಜಾಗಕ್ಕೆ 12 ಹಾಕಬೇಕು. /2 ಇಂಟು 2 ಇಂಟು a ಅಂತಂದರೆ 2 ಪ್ಲಸ್ n - 1 ಅಂತಂದರೆ 12 - 1 ಇಂಟು ಡಿ ಅಂತಂದರೆ 3 ಆಗಿದೆ. ಸೊ ಈಗ 2ರಿಂದ 2 1 2 6 12 ದಟ್ ಈಸ್ ಈಕ್ವಲ್ ಟು 6 ಇಂಟು 2 2 4 ಪ್ಲಸ್ 12ರಲ್ಲಿ 1 ಕಳೆದ್ರೆ 11 ಬರ್ತದೆ. 11 ಇಂಟು 3 ಬರ್ತದೆ. ಈಗ ಇದನ್ನು ಕಂಟಿನ್ಯೂ ಮಾಡಿದ್ರೆ ಇಲ್ಲಿ 6 ಹಾಗೆ ಇರ್ತದೆ ಹೊರಗಡೆ. ಸೊ ಹಾಗಾಗಿ 4 ಪ್ಲಸ್ 11 3ಲಿ 33. ಸೊ 6 ಇಂಟು 4 ಪ್ಲಸ್ 33 ಕೂಡಿಸಿದ್ರೆ 37 ಆಗ್ತದೆ. 6 7ಲಿ ಗುಣಿಸ್ಬೇಕು. 6 7ಲಿ 42ಕ್ಕೆ 2 4 6 3 18 4 22 222. Sn = ಸೊ ಈ ಒಂದು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ 12 ಪದಗಳವರೆಗಿನ ಮೊತ್ತ ಎಷ್ಟು ಬಂತಿಲ್ಲಿ? ಇದು S12 = 222 ಆಗಿದೆ. ಮುಂದಿನ ಲೆಕ್ಕ 18ನೇ ಲೆಕ್ಕವನ್ನು ನೋಡೋಣ. √3 - 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ. ಸೊ ಇದನ್ನು ನಾವು √3 - 2 ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಬೇಕು ಅಂದರೆ ಮೊದಲಿಗೆ √3 - 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆಯನ್ನು ಮಾಡ್ಕೋಬೇಕು ನಾವು. ಹಾಗಾಗಿ √3 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಇಟ್ಕೋಬೇಕು. ಭಾಗಲಬ್ಧ ಸಂಖ್ಯೆ ಆಗಿರಲಿ. ಸೊ ಈಗ ಹಾಗಾಗಿ √3 ಭಾಗಲಬ್ಧ ಸಂಖ್ಯೆ ಆದಾಗ √3 - 2 ಅದನ್ನು p/q ಅಂತ ಇಟ್ಕೋಬೇಕಾಗ್ತದೆ. ಸೊ ಅವಾಗ ಇಲ್ಲಿ p ಮತ್ತು q ಅಂತಕ್ಕಂಥವು ಸಹ ಅವಿಭಾಜ್ಯಗಳು ಅಂತ ಬರಿಬೋದು. ಇಲ್ಲಿ ಸಹ ಅವಿಭಾಜ್ಯಗಳು ಅಂತ ಬರಿತೇವೆ. ಸೊ ಜೊತೆಗೆ q ≠ 0, q 0ಗೆ ಸಮ ಅಲ್ಲ ಅಂತ ಬರಿತೇವೆ. ಸೊ ಈಗ √3 ಇಲ್ಲೇ ಉಳಿಸ್ಕೊಳ್ರಿ. -2 ಈಕ್ವಲ್ಸಿಂದ ಆ ಕಡೆ ಕಳಿಸ್ಬೇಕು. √3 p/q -2 ಆ ಕಡೆ ಹೋದರೆ +2 ಆಗ್ತದೆ. ಸೊ ಈಗ ನಾವು ಇಲ್ಲಿ ಇದಿಷ್ಟು ಅಂಶ p/q +2 ಅಂತಕ್ಕಂಥದ್ದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ. p/q +2 ಇದು ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆಂದರೆ ಇದರಲ್ಲಿ ರೂಟ್ ಇಲ್ವಲ್ಲ, ಅದಕ್ಕೋಸ್ಕರ ಇದನ್ನು ನಾವು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿತೇವೆ ಆಗಿದೆ. ಹಾಗಾದರೆ ಇದು ಇಲ್ಲಿ √3ಕ್ಕೆ ಸಮ ಆಗಿರೋದ್ರಿಂದ √3 ಸಹ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಆಗ್ತದೆ. √3 ಸಹ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಬರಿಬೇಕು. √3 ಸಹ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ನಮಗೆ √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಗೊತ್ತು. ಆದ್ದರಿಂದ √3 ಒಂದು ಅಭಾಗಲಬ್ಧ ಸಂಖ್ಯೆ. √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೆ ಗೊತ್ತು. ಹಾಗಾಗಿ √3 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ನಾವೇನು ಊಹೆ ಮಾಡ್ಕೊಂಡಿದ್ವಲ್ಲ, ನಮ್ಮ ಊಹೆ ತಪ್ಪಾಗಿದೆ. ನಮ್ಮ ಊಹೆ ಏನು ಊಹೆ ಮಾಡ್ಕೊಂಡಿದ್ವಿ? ಊಹೆ ತಪ್ಪಾಗಿದೆ. √3 - 2 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಏನು ಊಹೆ ಮಾಡ್ಕೊಂಡಿದ್ವಲ್ಲ ಇಲ್ಲಿ, ಅದು ತಪ್ಪಾಗಿದೆ. ಆದ್ದರಿಂದ ಸೊ ದೇರ್ಫೋರ್ √3 - 2 ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಇದು ಸಾಧನೆಯನ್ನು ಮಾಡಿದ್ವಿ. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತದೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 19ನೇ ಪ್ರಶ್ನೆ. ಇದನ್ನು ಬಿಡಿಸಿ ಅಂತ ಇದೆ. ಇಲ್ಲಿ 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. x - 2y = 2, x + 2y
ಇಸ್ ಈಕ್ವಲ್ ಟು 6 ಅಂತ ಇದೆ. ಈ ಎರಡೂ ಸಮೀಕರಣಗಳನ್ನು ನಾವೀಗ ಕೂಡಿಸ್ಬೇಕಾ ಕಳಿಬೇಕಾ? ಕೂಡಿಸಿದ್ರೂ ಸಹ ಒಂದು ಕ್ಯಾನ್ಸಲ್ ಆಗ್ತದೆ, ಕಳೆದ್ರೂ ಒಂದು ಕ್ಯಾನ್ಸಲ್ ಆಗ್ತದೆ. ಹಾಗಾಗಿ ಇಲ್ಲಿ ಸಮೀಕರಣವನ್ನು ನಾವು ಕೂಡಿಸೋಣ. ಕೂಡಿಸಿದಾಗ ಯಾವ್ಯಾವ್ದು ಕ್ಯಾನ್ಸಲ್ ಆಗ್ತದೆ? 2y ಸೇಮ್ ಇದೆ, ಇದರಲ್ಲಿ ಚಿಹ್ನೆಗಳು ಬೇರೆ ಬೇರೆ ಇರೋದ್ರಿಂದ ಕೂಡಿಸಿದಾಗ ಇವೆರಡು ಕ್ಯಾನ್ಸಲ್ ಆಗ್ತದೆ. ಅಕಸ್ಮಾತ್ ಕಳೆದಿದ್ರೆ ಎಕ್ಸ್ ಕ್ಯಾನ್ಸಲ್ ಆಗ್ತಾ ಇತ್ತು, ಇಲ್ಲಿ ಎಲ್ಲವೂ ಚಿಹ್ನೆಗಳು ಬದಲಾಗ್ತಿತ್ತು ಎರಡನೇ ಸಮೀಕರಣದಲ್ಲಿ. ಇಲ್ಲಿ ಕೂಡಿಸಿದಾಗ ಯಾವುದೇ ಚಿಹ್ನೆ ಬದಲಾವಣೆ ಆಗೋದಿಲ್ಲ. ಹಾಗಾಗಿ 2y ಕ್ಯಾನ್ಸಲ್ ಆಗ್ತದೆ. ಎಕ್ಸ್ ಪ್ಲಸ್ ಎಕ್ಸ್ ನ ಕೂಡಿಸಿದ್ರೆ 2x ಆಗ್ತದೆ, 6 2 ಕೂಡಿಸಿದ್ರೆ 8 ಆಗ್ತದೆ. ಸೊ ದರ್ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 8. ಈ ಎರಡನ್ನು ಆ ಕಡೆ ಕಳಿಸಿದ್ರೆ ಛೇದಕ್ಕೆ ಹೋಗ್ತದೆ, 2 1 2 4. ಸೊ ಎಕ್ಸ್ ಇಸ್ ಈಕ್ವಲ್ ಟು 4 ಬಂತು. ಈ ಎಕ್ಸ್ ನ ಬೆಲೆಯನ್ನು ಇವೆರಡರಲ್ಲಿ ಯಾವ್ದಾದ್ರು ಒಂದು ಸಮೀಕರಣಕ್ಕೆ ಹಾಕ್ರಿ. ಪ್ಲಸ್ ಇರ್ತಕ್ಕಂತಹ ಸಮೀಕರಣವನ್ನೇ ತಗೊಳ್ರಿ, ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ಇಲ್ಲಿ ಎಕ್ಸ್ ನ ಬೆಲೆಯನ್ನು ಹಾಕಿದ್ರೆ ಎಕ್ಸ್ ನ ಜಾಗಕ್ಕೆ 4 ಪ್ಲಸ್ 2y ಇಸ್ ಈಕ್ವಲ್ ಟು 6. ಈ 4 ಈಕ್ವಲ್ಸ್ ಇಂದ ಆ ಕಡೆ ಕಳಿಸ್ಬೇಕು. ಹಾಗಾಗಿ 2y ಇಲ್ಲೇ ಇಟ್ಕೊಳ್ಳೋಣ, 6 ಮೈನಸ್ 4 ಆಗ್ತದೆ. ಸೊ 2y ಇಸ್ ಈಕ್ವಲ್ ಟು 6 ಮೈನಸ್ 4 ಅಂತಂದ್ರೆ 2 ಬರ್ತದೆ. 2 1 2 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ y ಇಸ್ ಈಕ್ವಲ್ ಟು 1 ಅಂತ ಉಳಿತದೆ. ಎಕ್ಸ್ ಇಸ್ ಈಕ್ವಲ್ ಟು 4, ವೈ ಇಸ್ ಈಕ್ವಲ್ ಟು 1. ಇದು ಈ ಒಂದು ಸಮೀಕರಣದಲ್ಲಿರ್ತಕ್ಕಂತಹ ಎಕ್ಸ್ ವೈಗಳ ಬೆಲೆಗಳು ಆಗಿದ್ದಾವೆ. ಸೊ ಮುಂದಿನ ಪ್ರಶ್ನೆ, ಸೂತ್ರವನ್ನು ಉಪಯೋಗಿಸಿ ಇದು x² ಪ್ಲಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಇದನ್ನು ಬಿಡಿಸಿ ಅಂತ ಇದೆ. ಹಾಗಾಗಿ ಮೊದಲು ಏನು ಮಾಡಬೇಕು ನೀವು ಅಂತಂದರೆ, x² ಏನು ಸಮೀಕರಣವನ್ನು ಕೊಟ್ಟಿದ್ದಾರೋ ಈ ಸಮೀಕರಣವನ್ನು ax² ಸಮೀಕರಣದ ವರ್ಗ ಸಮೀಕರಣದ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಇದಕ್ಕೆ ಹೋಲಿಕೆ ಮಾಡಿ ಇಲ್ಲಿ a ಜಾಗದಲ್ಲಿ ಏನಿದೆಯಪ್ಪ ಅಂದರೆ ಇಲ್ಲಿ ಏನೂ ಇಲ್ಲ. ಹಾಗಾಗಿ a ಇಸ್ ಈಕ್ವಲ್ ಟು 1 ಅಂತ ಬರ್ಕೊಂತೀವಿ. ಬಿ ಜಾಗದಲ್ಲಿ ಇಲ್ಲಿಯೂ ಸಹ ಏನೂ ಇಲ್ಲ, ಬಿ ಇಸ್ ಈಕ್ವಲ್ ಟು ಅದು ಸಹ 1 ಆಗ್ತದೆ. ಸೊ ಇಲ್ಲಿ ಸಿ ಜಾಗದಲ್ಲಿ -2 ಇದೆ, ಹಾಗಾಗಿ ಸಿ ಇಸ್ ಈಕ್ವಲ್ ಟು -2. ಮೊದಲು ಈ ಬೆಲೆಗಳನ್ನು ಬರ್ಕೋಬೇಕು, ಆಮೇಲೆ ಸೂತ್ರವನ್ನು ಹಾಕಬೇಕು. ಸೂತ್ರ ಎಕ್ಸ್ ಇಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a ಅಂತ ಇದೆ. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂತಂದರೆ 1 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಅಂತಂದರೆ 1² ಮೈನಸ್ 4 ಇಂಟು ಎ ಅಂದರೆ 1, ಇಲ್ಲಿ ಎ 1 ಇದೆ, ಸಿ ಅಂತಂದರೆ -2. ಇಲ್ಲಿ 4ಕ್ಕೆ 4, ಎಗೆ 1, ಸಿಗೆ 2 ಹಾಕಿದ್ದೇವೆ, ಬೆಲೆಗಳನ್ನು ಹಾಕಿದ್ದೇವೆ. ಡಿವೈಡೆಡ್ ಬೈ ಇಲ್ಲಿ 2a ಇದೆ ಸೂತ್ರ, 2 ಇಂಟು ಎ ಅಂದರೆ 1, ಆ 1ರ ಬೆಲೆಯನ್ನು ಇಲ್ಲಿ ಹಾಕಬೇಕು. -1 ಹಾಗೆ ಇರ್ತದೆ, ಪ್ಲಸ್ ಆರ್ ಮೈನಸ್ ಕೂಡ ಹಾಗೆ ಇರುತ್ತೆ. ರೂಟ್ ಒಳಗಡೆ ಲೆಕ್ಕ ಮಾಡ್ಕೋಬೇಕು. 1² ಅಂದರೆ 1, ಇವು 3 ಗುಣಿಸ್ಕೋಬೇಕು. ಮೈನಸ್ ಇಂಟು ಮೈನಸ್ ಇದೆ, ಇಲ್ಲಿ ಪ್ಲಸ್ ಆಗ್ತದೆ. 4 1 4, 4 2 8, 1 ಪ್ಲಸ್ 8 ಆಯಿತು. ಡಿವೈಡೆಡ್ ಬೈ 2 ಇಂಟು 1 ಗುಣಿಸಿದರೆ 2 1 2. -1 ಪ್ಲಸ್ ಆರ್ ಮೈನಸ್ 8ಕ್ಕೆ 1 ಕೂಡಿಸಿದ್ರೆ 9 ಆಗುತ್ತೆ. ಡಿವೈಡೆಡ್ ಬೈ 2. ಸೊ ಈಗ ಇಲ್ಲಿ ಲೆಕ್ಕನ ಮುಂದುವರಿಸಿದ್ರೆ -1 ಪ್ಲಸ್ ಆರ್ ಮೈನಸ್ ರೂಟ್ 9ರ ಬೆಲೆ 3 ಆಗುತ್ತೆ. ಡಿವೈಡೆಡ್ ಬೈ 2. ಈಗ ಇಲ್ಲಿ ಎಕ್ಸ್ಗೆ 2 ಬೆಲೆಗಳನ್ನು ಬರೀಬೇಕು, ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್ ಹಾಕಬೇಕು. 3ಕ್ಕೆ -1 ಪ್ಲಸ್ 3 ಡಿವೈಡೆಡ್ ಬೈ 2. ಇನ್ನೊಂದು ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು -1 ಮೈನಸ್ 3 ಡಿವೈಡೆಡ್ ಬೈ 2. ಸೊ ಈಗ ನಾವು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ -1 ಪ್ಲಸ್ 3 ಇರೋದ್ರಿಂದ ಇದನ್ನು ಕಳಿಬೇಕು. 3ರಲ್ಲಿ 1 ಕಳೆದ್ರೆ 2 ಡಿವೈಡೆಡ್ ಬೈ 2. ಸೊ ಎಕ್ಸ್ ಇಸ್ ಈಕ್ವಲ್ ಟು ಇವೆರಡರಲ್ಲೂ ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು, -4 ಆಗುತ್ತೆ. ಡಿವೈಡೆಡ್ ಬೈ 2. ಯಾಕೆ -4 ಆಗುತ್ತೆ ಅಂದರೆ ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನೇ ಇಲ್ಲಿ ಮೈನಸ್ ಹಾಕಬೇಕು. ಎರಡರಲ್ಲೂ ಮೈನಸ್ ಇರೋದ್ರಿಂದ ಒಂದೇ ಥರದ ಚಿಹ್ನೆ ಇರೋದ್ರಿಂದ ಕೂಡಿಸ್ಬೇಕು, ಬೇರೆ ಬೇರೆ ಚಿಹ್ನೆ ಇದ್ದರೆ ಮಾತ್ರ ಕಳಿತೀವಿ ನಾವು. ಈಗ 2 1 2 1 ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಬಂತು. 2 1 2 2 ಎಕ್ಸ್ ಇಸ್ ಈಕ್ವಲ್ ಟು -2. ಸೊ ಈ ಎರಡೂ ಬೆಲೆಗಳು ಇಲ್ಲಿ ನಮಗೆ ಬರ್ತದೆ. ಇದು ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸುವಂತಹ ಒಂದು ಲೆಕ್ಕ ಆಗಿದೆ. ಸೊ ಮುಂದಿನ ಇದರಲ್ಲೇ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, 2x² ಮೈನಸ್ 3x ಪ್ಲಸ್ 5 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಥವಾ ವಿವೇಚಿಸಿ ಅಂತ ಕೊಡ್ತಾರೆ.
ಇದನ್ನೂ ಅಷ್ಟೇ ಈ ಸಮೀಕರಣದಲ್ಲಿಯೂ 2x² - 3x + 5 = 0. ಇಲ್ಲೇನು ಮಾಡ್ಬೇಕು ನೀವು ಇದನ್ನ ವರ್ಗ ಸಮೀಕರಣದ ಆದರ್ಶ ರೂಪ ax² + bx + c = 0 ಇದಕ್ಕೆ ಹೋಲಿಕೆ ಮಾಡಬೇಕು. ನೋಡ್ರಿ ಇಲ್ಲಿ a ಜಾಗದಲ್ಲಿ 2 ಇದೆ. ಸೊ ಇಲ್ಲಿ ಎ ಜಾಗದಲ್ಲಿ 2 ಇದೆ, ಹಾಗಾಗಿ a = ಅದರ ಬೆಲೆ 2 ಅಂತ ಬರ್ಕೊಂತೀವಿ. ಬಿ ಜಾಗದಲ್ಲಿ 3 ಇದೆ, ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇರೋದ್ರಿಂದ ಬಿ ಅನ್ನ -3 ಅಂತ ಬರೀತೇವೆ. ಸಿ ಜಾಗದಲ್ಲಿ 5 ಇದೆ, ಎರಡರಲ್ಲೂ ಪ್ಲಸ್ ಇರೋದ್ರಿಂದ c = 5 ಬರ್ತದೆ. ಈಗ ನಾವು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಬೇಕಾದ್ರೆ ಶೋಧಕದ ಬೆಲೆಯನ್ನು ಕಂಡುಹಿಡಿಬೇಕು. ಶೋಧಕ b² - 4ac ಅಂತ ಕಂಡುಹಿಡಿಯಬೇಕು. ಬಿ ಅಂದರೆ -3 ಇದೆ, -3² ಇಲ್ಲಿ ಬಿ ಬೆಲೆ -3 ಬಂದಿದೆ. -4ಕ್ಕೆ 4 ಬರೀರಿ. ಎ ಅಂತಂದ್ರೆ ಇಲ್ಲಿ 2 ಇದೆ, ಎ ಜಾಗಕ್ಕೆ 2 ಹಾಕಬೇಕು. ಸಿ ಅಂದರೆ 5 ಇದೆ, ಸಿ ಜಾಗಕ್ಕೆ 5 ಹಾಕಬೇಕು. ಸೊ ಈಗ -3² ಅಂತಂದ್ರೆ 9 -4 8 8 40 ಗುಣಿಸಿದ್ರೆ 40 ಬಂತು. 9ರಲ್ಲಿ ಪ್ಲಸ್ ಇದೆ, 40ರಲ್ಲಿ ಮೈನಸ್ ಇದೆ, ಕಳಿಬೇಕು. 40ರಲ್ಲಿ 9ನ್ನು ಕಳೆದ್ರೆ 31, ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ -31 ಅಂತ ಬರ್ತದೆ. ಇಲ್ಲಿ ಶೋಧಕದ ಬೆಲೆ ನಮಗೆ -31 ಬಂತು. ಅಂದರೆ ಈ -31 ಅಂತಕ್ಕಂಥದ್ದು 0ಗಿಂತಲೂ ಚಿಕ್ಕದಾಗಿರ್ತಕ್ಕಂತಹ ಸಂಖ್ಯೆ. ಅಂದರೆ ಶೋಧಕದ ಬೆಲೆ 0ಗಿಂತ ಚಿಕ್ಕದಾಗಿದ್ದಾಗ ಅಥವಾ 0ಗಿಂತ ಕಡಿಮೆ ಇದ್ದಾಗ ಮೂಲಗಳನ್ನು ನಾವು ಏನಂತ ಬರಿತೇವೆ? ಮೂಲಗಳು ವಾಸ್ತವ ಸಂಖ್ಯೆಗಳಲ್ಲ, ಮೂಲಗಳು ವಾಸ್ತವ ಸಂಖ್ಯೆಗಳಲ್ಲ ಅಂತ ಬರೀತೇವೆ. ವಾಸ್ತವ ಸಂಖ್ಯೆಗಳಲ್ಲ ಅಂತಕ್ಕಂಥದ್ದು ಇದು ಮೂಲಗಳ ಸ್ವಭಾವ ಆಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 21ನೇ ಪ್ರಶ್ನೆ. p of x = x² + 7x + 12 ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಈಗ ಇದರ ಶೂನ್ಯತೆಗಳನ್ನು ಕಂಡುಹಿಡಿಯಬೇಕು. ಸೊ ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಸೊ ಇಲ್ಲಿ ಶೂನ್ಯತೆಗಳು ಇದ್ದಾಗ ಅಂತ ನಾವು ಬರ್ಕೊತೇವೆ. p of x ಅಂತಕ್ಕಂಥದ್ದು ಶೂನ್ಯತೆಗಳನ್ನು ಹಾಕಿದಾಗ 0 ಆಗ್ತದೆ. ಹಾಗಾಗಿ x² + 7x + 12 = 0 ಅಂತ ಬರ್ಕೊತೀವಿ. ಸೊ ಈಗ ನಾವು x² + 0 ಅಂತ ಬರ್ಕೊಂಡಾಗ ಇಲ್ಲಿ ಕೂಡಿಸಿದರೆ ಅಥವಾ ಕಳೆದ್ರೆ ಇಲ್ಲಿ +7 ಬರಬೇಕು. ಸೊ ಗುಣಿಸಿದಾಗ +12 ಬರಬೇಕು. ಇವುಗಳಿಗೆ ಅಪವರ್ತನಗಳನ್ನು ಕಂಡುಹಿಡ್ಕೋಬೇಕು. ಅಂದರೆ 12 ಯಾವಾಗ ಬರ್ತದೆ ಅಂತಂದರೆ 4 × 3 ಬರ್ತದೆ, 6 × 2 ಬರ್ತದೆ, 12 × 1 ಇವು 3 ಸಂಖ್ಯೆಗಳನ್ನು 3 ಅಪವರ್ತನಗಳಿಗೆ ಬರ್ತದೆ. ಆದರೆ ನಮಗಿಲ್ಲಿ 7 ಬರಬೇಕು. ಯಾವಾಗ 7 ಬರ್ತದೆ? 4 ಮತ್ತು 3 ತಗೊಂಡು ಇವು ಕೂಡಿಸಿದ್ರೆ 7 ಬರ್ತದೆ. 6 2 ಕೂಡಿಸಿದ್ರೆ ಅಥವಾ ಕಳೆದ್ರೆ ಬರಲ್ಲ, 12 1 ಕೂಡಿಸಿದ್ರೆ ಕಳೆದ್ರೆ ಬರಲ್ಲ, ಇವೆರಡೂ ಸಹ ಬರಲ್ಲ. 4 3 ತಗೋಬೇಕು. ಹಾಗಾಗಿ 4 ಮತ್ತು 3 ಅಂತಕ್ಕಂಥವು ಅಪವರ್ತನ ಆಗಿದ್ದಾವೆ. ಇವೆರಡನ್ನು ಕೂಡಿಸ್ಬೇಕು ಅಂದರೆ ಎರಡಕ್ಕೂ ಸಹ ಪ್ಲಸ್ ಹಾಕಿದರೆ ಇಲ್ಲಿ +7 ಬರ್ತದೆ, ಎರಡನ್ನು ಗುಣಿಸಿದರೆ +12 ಬರ್ತದೆ. ಹಾಗಾಗಿ ಇಲ್ಲಿ ನಾವು ಸಮೀಕರಣವನ್ನು ಇದನ್ನು x² + 4x + 3x + 12 = 0 ಅಂತೇಳಿ ನಾವು ಇದನ್ನು ಬರ್ಕೋಬೋದು. ಈಗ ಇದನ್ನು ಬಿಡಿಸಿ ಬರೆದ ನಂತರ ಸೊ x² ಇದರಲ್ಲಿ ನಾವು ಎಕ್ಸನ್ನು ಏನು ಮಾಡಬೇಕು? ಇಲ್ಲಿ ಕಾಮನನ್ನು ತೆಗಿಬೇಕು. ಸೊ ಮೊದಲನೇ 2 ಪದಗಳಲ್ಲಿ ಎಕ್ಸನ್ನು ಕಾಮನ್ ತೆಗಿಬೇಕು. ಹಾಗಾಗಿ ಇಲ್ಲಿ ಎಕ್ಸನ್ನು ನಾವು ಕಾಮನ್ ತೆಗೆದ್ವಿ ಅಂದರೆ x + 4 ಆಗ್ತದೆ. ಸೊ ಇಲ್ಲಿ ಏನು x + 4 ಬಂದಿದೆ, ಇಲ್ಲೂ ಸಹ x + 4ಕ್ಕೆ ಕಾಮನ್ ತೆಗಿಲೇಬೇಕು. ಹಾಗಾಗಿ x + 4 ಮೊದಲೇ ಬರ್ಕೊಂಬಿಡ್ಬೋದು. ಇಲ್ಲಿ 3x ಅಲ್ಲಿ x ಬ್ರ್ಯಾಕೆಟ್ ಒಳಗಡೆ ಇದೆ ಅಂದರೆ +3 ಉಳಿತದೆ = 0. x + 4 x + 4 2 ಇದೆಯಲ್ಲ, ಅದನ್ನು ಕಾಮನ್ ತೆಗೆದ್ರೆ x + 4 ಕಾಮನ್ ತೆಗೆದ್ರೆ ಇಲ್ಲಿ x + 3 ಅಂತಕ್ಕಂಥದ್ದು ಉಳಿತದೆ. x + 3 = 0. ಈಗ x + 4 = 0 ಇದೆ, ಎರಡನ್ನೂ ಸಹ 0ಗೆ ಸಪ್ರೇಟಾಗಿ ಸಮ ಅಂತ ಬರೀಬೇಕು. ಇಲ್ಲಿ x -4 x -3. ಸೊ ಇವೆರಡೂ ಸಹ ಇಲ್ಲಿ ಶೂನ್ಯತೆಗಳು ಆಗಿದ್ದಾವೆ. ಸೊ ಇಲ್ಲಿ 22ನೇ ಪ್ರಶ್ನೆ. 4 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಅದರ ಕೇಂದ್ರದಿಂದ 9 ಸೆಂಟಿಮೀಟರ್ ದೂರದಲ್ಲಿರುವ ಬಾಹ್ಯ ಬಿಂದುವಿನಿಂದ ಒಂದು
ಎರಡು ಸ್ಪರ್ಶಕಗಳನ್ನು ರಚಿಸಿ ಅಂತ ಇದೆ. ಸೊ ನೀವು ಸ್ಪರ್ಶಕಗಳನ್ನು ರಚಿಸಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಮೊದಲಿಗೆ 9 ಸೆಂಟಿಮೀಟರ್ ದೂರದಲ್ಲಿರುವಂತಹ ಒಂದು ಬಾಹ್ಯ ಬಿಂದು ಅಂತ ಕೊಟ್ಟಿರೋದ್ರಿಂದ ಏನು ಮಾಡಬೇಕು, 9 ಸೆಂಟಿಮೀಟರ್ ಉದ್ದದ ಒಂದು ರೇಖಾಖಂಡವನ್ನು ನಾವು ಎಳ್ಕೋಬೇಕಾಗ್ತದೆ. ಸೊ 9 ಸೆಂಟಿಮೀಟರ್ ಇರ್ತಕ್ಕಂತಹ ರೇಖಾಖಂಡವನ್ನು ಎಳ್ಕೊಂಡು ಆ ನಂತರದಲ್ಲಿ ನಾವು ಅದಕ್ಕೆ ವೃತ್ತವನ್ನು ರಚನೆ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಒಂದು ರೇಖಾಖಂಡವನ್ನು ಮೊದಲು ರಚನೆ ಮಾಡ್ಕೊಳ್ಳೋಣ. ಸೊ ಸಿಂಪಲ್ಲಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು. 9 ಸೆಂಟಿಮೀಟರ್ ಇರ್ತಕ್ಕಂತಹ ಒಂದು ರೇಖಾಖಂಡವನ್ನು ನಾವಿಲ್ಲಿ ರಚನೆ ಮಾಡ್ಕೊಂಡಿದ್ದೀವಿ. ಸೊ ಈ 9 ಸೆಂಟಿಮೀಟರ್ ಇರ್ತಕ್ಕಂತಹ ರೇಖಾಖಂಡದಲ್ಲಿ ಸೊ ಇಲ್ಲಿ 4 ಸೆಂಟಿಮೀಟರ್ ತ್ರಿಜ್ಯವುಳ್ಳಂತಹ ವೃತ್ತ ಅಂತ ಕೇಳಿದರೆ, ಹಾಗಾಗಿ ನಾವು 4 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂತಹ ಒಂದು ವೃತ್ತವನ್ನು ನಾವಿಲ್ಲಿ ರಚನೆಯನ್ನು ಮಾಡಬೇಕು. ಹಾಗಾಗಿ ಈ ಬಿಂದುವಿನಿಂದ ಇಲ್ಲಿರ್ತಕ್ಕಂತಹ ಒಂದು ಬಿಂದು ಏನಿದೆಯೋ ಆ ಬಿಂದುವನ್ನು ಉಪಯೋಗಿಸ್ಕೊಂಡು ನಾವು ಇಲ್ಲಿ ಒಂದು ವೃತ್ತವನ್ನು ರಚನೆ ಮಾಡ್ತೇವೆ. ಸೊ ಒಂದು ವೃತ್ತವನ್ನು ರಚನೆ ಮಾಡ್ಕೊಂಡಿದ್ದೀರಿ. ಈಗೇನು ಮಾಡಬೇಕು, ಎ ಮತ್ತು ಬಿ ಬಿಂದುಗಳಿಗೆ ನಾವು ಕೈವಾರವನ್ನು ಇಟ್ಕೊಂಡು ಅರ್ಧಕ್ಕಿಂತ ಜಾಸ್ತಿ ಇಟ್ಕೊಂಡು ಲಂಬಾರ್ಧಕವನ್ನು ರಚನೆ ಮಾಡ್ಕೋಬೇಕು. ಈ ಎ ಬಿಂದುವಿನಿಂದ 2 ಕಂಸ ಮತ್ತು ಬಿ ಬಿಂದುವಿನಿಂದ 2 ಕಂಸಗಳನ್ನು ಕತ್ತರಿಸಬೇಕು. ಸೊ ಇವೆರಡು ಕಂಸಗಳನ್ನು ಕತ್ತರಿಸಿದ ನಂತರ ಈ ಕಂಸಗಳನ್ನು ಎರಡನ್ನೂ ಸಹ ಇಲ್ಲಿ ಎಲ್ಲಿ ಕೇಂದ್ರೀಕರಿಸ್ತವೆ, ಇಲ್ಲಿ ಸೇರಿಸಬೇಕು. ಇಲ್ಲಿ ಬರ್ತಕ್ಕಂತಹ ಬಿಂದು ಮಧ್ಯಬಿಂದು, ಇದು ಎಮ್ ಆಗಿರ್ತದೆ. ಇದನ್ನು ಮಧ್ಯಬಿಂದುವನ್ನಾಗಿಟ್ಕೊಂಡು ಎ ಮತ್ತು ಬಿ ಬಿಂದುವನ್ನಾಗಿಟ್ಕೊಂಡು ನಾವು ಎಮ್ಮನ್ನು ಕೇಂದ್ರವಾಗಿ ಇಟ್ಕೊಂಡು ಎ ಮತ್ತು ಬಿಗಳನ್ನು ತ್ರಿಜ್ಯವನ್ನಾಗಿಟ್ಕೊಂಡು ಒಂದು ವೃತ್ತವನ್ನು ನಾವು ಈ ರೀತಿ ರಚನೆಯನ್ನು ಮಾಡಬೇಕು. ಸೊ ಈ ವೃತ್ತವನ್ನು ರಚನೆ ಮಾಡಿದ ನಂತರ ಎರಡೂ ವೃತ್ತಗಳು ಎಲ್ಲಿ ಕತ್ತರಿಸಿದವೋ ಆ ಕತ್ತರಿಸಿರ್ತಕ್ಕಂತಹ ಬಿಂದುವನ್ನು ಗುರುತಿಸ್ಕೋಬೇಕು. ಸೊ ಇಲ್ಲೂ ಒಂದು ಬಿಂದು ಮತ್ತು ಇವೆರಡೂ ಸಹ ಇಲ್ಲಿ ಬಿಂದುಗಳೇನಿದಾವೋ ಈ ಬಿಂದುಗಳನ್ನು ಮುಖ್ಯವಾಗಿ ಗುರುತಿಸ್ಕೋಬೇಕು. ಸೊ ಆ ಬಿಂದುಗಳಿಗೆ ಸರಿಯಾಗಿ ನಾವಿಲ್ಲಿ ಬಿ ಬಿಂದುವಿನಿಂದ ಒಂದು ಸ್ಪರ್ಶಕಗಳನ್ನು ರಚಿಸಬೇಕಾಗ್ತದೆ. ಹಾಗಾಗಿ ಈ ಬಿ ಬಿಂದುವಿನಿಂದ ಒಂದು ಸ್ಪರ್ಶಕವನ್ನು ಎಳಿರಿ. ಅದೇ ರೀತಿ ಈ ಕಡೆ ಇಲ್ಲಿ ಈ ಬಿ ಬಿಂದುವಿನಿಂದ ಇಲ್ಲಿಗೂ ಸಹ ಸ್ಪರ್ಶಕವನ್ನು ಎಳಿರಿ. ಇದಕ್ಕೆ ಪಿ ಮತ್ತು ಕ್ಯೂ ಅಂತ ಹೆಸರನ್ನು ಕೊಟ್ಟರೆ ಇಷ್ಟು ಒಂದು ಸ್ಪರ್ಶಕವನ್ನು ರಚನೆ ಮಾಡಿದಂತಹದ್ದು ಆಗ್ತದೆ. ಸೊ ಈ ರೀತಿ ಸ್ಪರ್ಶಕ ರಚನೆ ಮಾಡೋದನ್ನು ನೀವೆಲ್ಲರೂ ಕಲ್ತಿರ್ತೀರಿ. ನಾನಿಲ್ಲಿ ಜಸ್ಟ್ ರಫ್ ಸ್ಕೆಚನ್ನು ಹಾಕಿ ತೋರಿಸಿದ್ದೀನಿ ಅಷ್ಟೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊಟ್ಟಿರುವ ಚಿತ್ರದಲ್ಲಿ ಡಿ ಇ ಸಮಾಂತರ ಎ ಬಿ, ಎ ಡಿ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಆಗಿದೆ, ಸಿ ಡಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಬಿ ಸಿ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್, ಆದರೆ ಬಿ ಇಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಈ ಒಂದು ಚಿತ್ರದಲ್ಲಿ ಥೇಲ್ಸ್ನ ಪ್ರಮೇಯದ ಪ್ರಕಾರ ಇದನ್ನು ನಾವು ಬರ್ಕೋಬೇಕಾಗ್ತದೆ. ಇಲ್ಲಿ ಡಿ ಇ ಅಂತಕ್ಕಂಥದ್ದು ಎ ಬಿಗೆ ಸಮಾಂತರವಾಗಿದೆ. ಸೊ ಹಾಗಾಗಿ ಇದು ಸಮಾಂತರವಾಗಿರೋದ್ರಿಂದ ಇದು ಸಮಾಂತರ ಆಗಿರೋದ್ರಿಂದ ನಾವು ಬಾಹುಗಳ ಅನುಪಾತವನ್ನು ಬರ್ಕೋಬೇಕು. ಮೊದಲು ನೀವು ನೋಡ್ರಿ, ಈ ಲೆಕ್ಕದಲ್ಲಿ ಬಾಹುಗಳ ಅನುಪಾತವನ್ನು ಬರಿಬೇಕಾದ್ರೆ ಭಾಳ ಇಂಪಾರ್ಟೆಂಟಾಗಿ ನೋಡಬೇಕಾಗಿರೋದೇನು, ಯಾವುದನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಬಿ ಇ ಇದರ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಕೊಟ್ಟಿದ್ದಾರೆ. ಇದು ಬೆಲೆ ಕಂಡುಹಿಡಿಯಲು ಕೊಟ್ಟಿದ್ದಾರೆ ಅಂದಾಗ ನಮಗೆ ಈ ಕಡೆ ಇದಕ್ಕೆ ಅನುಪಾತದ ಒಂದು ಬಾಹು ಇದು ಗೊತ್ತಿರಬೇಕು. ಹಾಗಾಗಿ ಈ ಕಡೆ ಕಂಡುಹಿಡಿಯುವಂತಹ ಭಾಗ ಇದಾಗಿರೋದ್ರಿಂದ ಈ ಕಡೆ ಭಾಗದಲ್ಲಿ ಮತ್ತೊಂದು ಯಾವುದನ್ನು ಕೊಟ್ಟಿದ್ದಾರೆ, ಈ ಪೂರ್ತಿ ಉದ್ದವನ್ನು ಕೊಟ್ಟಿದ್ದಾರೆ. ಈ ಪೂರ್ತಿ ಉದ್ದ ಕೊಟ್ಟರೆ ಈ ಕಡೆನಲ್ಲೂ ಸಹ ಪೂರ್ತಿ ಉದ್ದ ನಮಗೆ ಗೊತ್ತಿರಬೇಕು. 6, 4 ಕೊಟ್ಟಿರೋದ್ರಿಂದ ಕೂಡಿಸಿದ್ರೆ ಇದು 10 ಆಗುತ್ತೆ. ಇದು 15 ಅಂತ ಕೊಟ್ಟಿದ್ದಾರೆ. ಇದನ್ನು ಕಂಡುಹಿಡಿಯಬೇಕು. ಇದು 6 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ 4 ಭಾಗಗಳು ಏನಿದಾವಲ್ಲ ಇವು ಇಂಪಾರ್ಟೆಂಟು, ಯಾವುದನ್ನು ಅನುಪಾತ ಬರ್ಕೋಬೇಕು ಅಂತ. ಹಾಗಾಗಿ ಈ ಅನುಪಾತಗಳನ್ನು ನಾವೀಗ ಬರ್ಕೊಳ್ಳೋಣ. ಸೊ ಇಲ್ಲಿ ಅನುಪಾತವನ್ನು ಬರೆದಾಗ ಸಿ ಎ ಡಿವೈಡೆಡ್ ಬೈ ಇಲ್ಲಿ ಡಿ ಎ ಅಂತ ಬರ್ಕೋತೀವಿ. ಸಿ ಎ ಡಿವೈಡೆಡ್ ಬೈ ಡಿ ಎ ಇಸ್ ಈಕ್ವಲ್ ಟು ಈ ಕಡೆ ಭಾಗದಲ್ಲಿ ಸಿ ಬಿ ಡಿವೈಡೆಡ್ ಬೈ ಬಿ ಇ ಅಥವಾ ಇ ಬಿ ಅಂತ ತಗೊತೀವಿ. ಸೊ ಈಗ ಸಿ ಎ ಅಂತಂದರೆ ಇಲ್ಲಿ 10 ಸೆಂಟಿಮೀಟರ್ 10 ಕೊಟ್ಟಿದ್ದಾರೆ. ಸೊ ಡಿ ಎ ಅಂತಂದರೆ 6 ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು ಸಿ ಬಿ ಅನ್ನು 15 ಕೊಟ್ಟಿದ್ದಾರೆ. ಇಲ್ಲಿ ಬಿ ಇ ಅನ್ನು ಕೊಟ್ಟಿದ್ದಾರೆ. ಈಗ ನಾವು ಓರೆ ಗುಣಾಕಾರ ಮಾಡ್ಕೋಬೇಕು. ಓರೆ ಗುಣಾಕಾರ ಮಾಡೋದಕ್ಕಿಂತ ಮುಂಚೆ ಇದು ಸಿಂಪ್ಲಿಫೈ ಆದರೆ ಸರಳ ರೂಪಕ್ಕೆ ಅಂದರೆ ಬರ್ಕೊಂಬಿಡ್ರಿ. 2 5 2 3 ಅಂತ ಆಗ್ತದೆ. ಈಗ ನಾವು ಇದನ್ನು ಓರೆ ಗುಣಾಕಾರ ಮಾಡ್ಕೋಬೇಕು. ಇದನ್ನು ಗುಣಿಸ್ಕೋಬೇಕು, ಇದನ್ನು ಗುಣಿಸ್ಕೋಬೇಕು. ಇಲ್ಲಿ ಇನ್ನೂ ಸರಳ ರೂಪಕ್ಕೆ ಬೇಕಾದ್ರೆ 5 1 5 3 15 ಹೊಡೆದ್ಬಿಡ್ಬೋದು. ಇಲ್ಲಿ ಅಂಶ ಮಾತ್ರ ಹೊಡಿಬೇಕು. ಇಲ್ಲಿ 5 1 5 3 ಈಗ ಓರೆ ಗುಣಾಕಾರ ಮಾಡಿಕೊಂಡ್ರೆ ಬಿ ಇ ಇಂಟು 1 ಅಂತಂದರೆ ಬಿ ಇ ಆಗ್ತದೆ. 3 3 9. ಹಾಗಾಗಿ ಬಿ ಇನ ಬೆಲೆ 9 ಸೆಂಟಿಮೀಟರ್ ಅಂತೇಳಿ ನಮಗೆ ಇಲ್ಲಿ ಗೊತ್ತಾಗ್ತದೆ. ಸೊ ಈ ರೀತಿ ಇದು ಥೇಲ್ಸ್ನ ಪ್ರಮೇಯವನ್ನು ಉಪಯೋಗಿಸ್ಕೊಂಡು ನಾವು ಈ ಲೆಕ್ಕವನ್ನು ಇಲ್ಲಿ ಬಿಡಿಸಿದ್ದೇವೆ.
ಸೊ ಮುಂದಿನ ಲೆಕ್ಕವನ್ನು ನೋಡೋಣ. ಸೊ ಇಲ್ಲಿ ಅಥವಾ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಥವಾ ಪ್ರಶ್ನೆಯಲ್ಲಿ ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ ಇವೆರಡೂ ಸಹ ಸಮರೂಪಿಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಅಂತ ಕೊಟ್ಟಿದ್ದಾರೆ. ಎರಡೂ ಸಹ ಸಮರೂಪಿಗಳಾಗಿದ್ದಾವೆ ಮತ್ತು ಅವುಗಳ ವಿಸ್ತೀರ್ಣಗಳನ್ನು ಕೊಟ್ಟಿದ್ದಾರೆ. ಕ್ರಮವಾಗಿ 64 ಮತ್ತು 100 ಚದರ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇ ಎಫ್ ಬಾಹು ಅಂದರೆ ಡಿ ಇ ಎಫ್ ತ್ರಿಭುಜದ ಒಂದು ಬಾಹುವನ್ನು ಇ ಎಫ್ ಕೊಟ್ಟಿದ್ದಾರೆ. ಬಿ ಸಿಯ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು ತ್ರಿಭುಜಗಳ ಸಮರೂಪತೆಯ ಪ್ರಮೇಯದ ಆಧಾರದ ಮೇಲೆ ಬಿಡಿಸ್ತಕ್ಕಂತಹ ಲೆಕ್ಕ. ಹಾಗಾಗಿ ವಿಸ್ತೀರ್ಣ ಆಫ್ ತ್ರಿಭುಜ ಎ ಬಿ ಸಿ, ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅನುರೂಪ ಬಾಹುಗಳ ವರ್ಗ ಬರ್ತದೆ. ಹಾಗಾಗಿ ಎ ಬಿ ಸಿ ಅಂತಂದರೆ ಇಲ್ಲಿ ಬಿ ಸಿ ಅಂತ ತಗೊತೀವಿ, ಡಿವೈಡೆಡ್ ಬೈ ಡಿ ಇ ಎಫ್ನಲ್ಲಿ ಇ ಎಫ್ ಅಂತ ತಗೊತೀವಿ. ಇವೆರಡೂ ಸಹ ಹೋಲ್ ಸ್ಕ್ವಯರ್ ಆಗ್ತದೆ, ವರ್ಗಗಳ ಅನುಪಾತಕ್ಕೆ ಸಮ ಆಗಿರ್ತದೆ. ಹಾಗಾಗಿ ತ್ರಿಭುಜ ಎ ಬಿ ಸಿಯ ಒಂದು ವಿಸ್ತೀರ್ಣವನ್ನು 64 ಚದರ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಇಲ್ಲಿ 64 ಹಾಕಬೇಕು. ತ್ರಿಭುಜ ಡಿ ಇ ಎಫ್ನ ವಿಸ್ತೀರ್ಣವನ್ನು 100 ಚದರ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, 100 ಹಾಕಬೇಕು. ಇಲ್ಲಿ ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಹೋಲ್ ಸ್ಕ್ವಯರ್, ಇಲ್ಲಿ ಬಿ ಸಿಯನ್ನು ಕೊಟ್ಟಿಲ್ಲ, ಬಿ ಸಿ ಕಂಡುಹಿಡಿಯಬೇಕು. ಡಿವೈಡೆಡ್ ಬೈ ಇ ಎಫ್ ಅಂತಂದರೆ 12, ಇದನ್ನು ಹೋಲ್ ಸ್ಕ್ವಯರ್. ಇಷ್ಟು ಬೆಲೆಯನ್ನು ಹಾಕಿದ್ದೀವಿ. ಈಗ ನಮಗೆ ಇದರ ಬೆಲೆ ಬೇಕು ಅಂದರೆ ಎರಡೂ ಕಡೆ ವರ್ಗಮೂಲವನ್ನು ತಗೋಬೇಕು. ಎರಡೂ ಕಡೆ ವರ್ಗಮೂಲವನ್ನು ಹಾಕಿದಾಗ ಇಲ್ಲಿ 64ರ ವರ್ಗಮೂಲ 8 ಆಗ್ತದೆ, 100ರ ವರ್ಗಮೂಲ ಇಲ್ಲಿ 10 ಆಗುತ್ತೆ. ಇಸ್ ಈಕ್ವಲ್ ಟು ಇಲ್ಲಿ ಸ್ಕ್ವಯರ್ ರೂಟು 2 ಕ್ಯಾನ್ಸಲ್ ಆಗಿಬಿಟ್ಟು ಬಿ ಸಿ ಡಿವೈಡೆಡ್ ಬೈ 12 ಉಳಿತದೆ. ಇಲ್ಲೂ ಸಹ 2 4 8 2 5 10 ಅಂತ ಭಾಗ ಆಗ್ತದೆ. ಈಗ ಇದನ್ನು ಗುಣಾಕಾರ ಮಾಡಿಕೊಂಡ್ರೆ ಓರೆ ಗುಣಾಕಾರ ಮಾಡ್ಕೋಬೇಕು ನಾವು. ಇವೆರಡನ್ನೂ ಸಹ ಓರೆ ಗುಣಾಕಾರ ಮಾಡಿದ್ರೆ ಇಲ್ಲಿ ಬಿ ಇಂಟು 5 ಅಂತ ಒಂದು ಕಡೆ ಬರ್ತದೆ, ಈಸ್ ಈಕ್ವಲ್ ಟು ಆ ಕಡೆ 4 ಇಂಟು 12 ಅಂತ ಬರ್ತದೆ. ಸೊ ಹಾಗಾಗಿ ಬಿ ಈಸ್ ಈಕ್ವಲ್ ಟು 4 ಇಂಟು 12, 12 4 48 ಡಿವೈಡೆಡ್ ಬೈ 5 ಅಂತ ಬರ್ತದೆ. ಸೊ ಹಾಗಾಗಿ 5ರಿಂದ 5 9 45 ಭಾಗ ಆಗ್ತದೆ. ಇನ್ನು 3 ಉಳಿತು, 5 6 40. ಬಿ ಈಸ್ ಈಕ್ವಲ್ ಟು ಇಲ್ಲಿ ನಮಗೆ 9 ಬಿ ಸಿ ಬಿ ಸಿ ಬರ್ಕೋಬೇಕಾಗಿತ್ತು. ಬಿ ಸಿ ಈಸ್ ಈಕ್ವಲ್ ಟು 9.6 ಸೆಂಟಿಮೀಟರ್ ಅಂತಕ್ಕಂಥದ್ದು ನಮಗೆ ಇದರ ಅಳತೆ ಸಿಗ್ತದೆ. ಹಾಗಾಗಿ ಈ ರೀತಿ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಆ ವಿಸ್ತೀರ್ಣಗಳ ಪ್ರಮೇಯದ ಆಧಾರದ ಮೇಲೆ ಲೆಕ್ಕವನ್ನು ನಾವು ಬಿಡಿಸ್ತಾ ಹೋಗ್ತೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಪೆಟ್ಟಿಗೆಯಲ್ಲಿ 500 ಕೈ ಗಡಿಯಾರಗಳಿವೆ. ಸೊ ಇಲ್ಲಿ ಅದರಲ್ಲಿ 50 ಕೈ ಗಡಿಯಾರಗಳು ದೋಷಪೂರಿತವಾಗಿವೆ. ಆ ಪೆಟ್ಟಿಗೆಯಿಂದ ಒಂದು ಕೈ ಗಡಿಯಾರವನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿದಾಗ ಅದು ದೋಷಪೂರಿತವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು ಸಂಭವನೀಯತೆಗೆ ಇರ್ತಕ್ಕಂಥ ಲೆಕ್ಕ. ಸೊ ಒಟ್ಟು ಕೈ ಗಡಿಯಾರಗಳು ಇಲ್ಲಿ ಇದನ್ನು ನೋಡ್ಕೋಬೇಕು. ಒಟ್ಟು ಕೈ ಗಡಿಯಾರಗಳು ಅಂತ ಕೊಟ್ಟಿದ್ದಾರೆ. ಒಟ್ಟು ಕೈ ಗಡಿಯಾರಗಳು ಎಷ್ಟಿದ್ದಾವೆ? 500 ಇದ್ದಾವೆ. ಇದರಲ್ಲಿ 50 ದೋಷಪೂರಿತವಾಗಿರ್ತಕ್ಕಂಥವು. ಸೊ ದೋಷಪೂರಿತವಾಗಿರ್ತಕ್ಕಂಥವು ಎಷ್ಟಿದ್ದಾವೆ? ಇಲ್ಲಿ 50 ಇದ್ದಾವೆ. ಹಾಗಾಗಿ ನಮಗೆ ಯಾವುದರ ಸಂಭವನೀಯತೆಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದರೆ ಅದನ್ನು ನೋಡಬೇಕು. ದೋಷಪೂರಿತವಾಗಿರುವ ಸಂಭವನೀಯತೆಯನ್ನೇ ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದ ದೋಷಪೂರಿತವಾಗಿರೋ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಸಂಭವನೀಯತೆಯನ್ನು ಕಂಡುಹಿಡಿಯಬೇಕು. ಪಿ ಆಫ್ ಇ ಅಂತಕ್ಕಂಥದ್ದು ಇದು ದೋಷಪೂರಿತವಾಗಿರ್ತಕ್ಕಂಥದ್ದು. ಇದನ್ನು ನಾವು ಎನ್ ಆಫ್ ಇ ಅಂದರೆ ನಂಬರ್ ಆಫ್ ಈವೆಂಟ್ಸ್ ಅಂದರೆ ದೋಷಪೂರಿತ ಆಗಿರೋವು ಡಿವೈಡೆಡ್ ಬೈ ಒಟ್ಟು ಕೈ ಗಡಿಯಾರಗಳ ಸಂಖ್ಯೆ ಇಲ್ಲಿ ಬರ್ಕೊತೀವಿ. ಹಾಗಾಗಿ ಎನ್ ಆಫ್ ಇ ದೋಷಪೂರಿತವಾಗಿರೋವೆಷ್ಟು? 50 ಡಿವೈಡೆಡ್ ಬೈ ಎನ್ ಆಫ್ ಎಸ್ ಒಟ್ಟು ಕೈ ಗಡಿಯಾರಗಳ ಸಂಖ್ಯೆ 500 ಆಗಿರೋದ್ರಿಂದ ಹಾಗಾಗಿ ಇಲ್ಲಿ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 5 0 0 ಕ್ಯಾನ್ಸಲ್ ಆಗ್ತದೆ, 5 1 5 10 ಭಾಗ ಆಗ್ತದೆ. ಸೊ ದೇರ್ಫೋರ್ ಇದರ ಸಂಭವನೀಯತೆ 1/10 ಅಂತಕ್ಕಂಥದ್ದು ಇದರ ಸಂಭವನೀಯತೆ ಆಗಿರ್ತದೆ. ಕೆಲವು ಸಲ ಇದನ್ನು ಸರಳ ರೂಪಕ್ಕೆ ತರೋದಿಲ್ಲ, 50/500ನೇ ಕೆಲವು ಸಲ ಇಡ್ಬೋದು. ಸರಳ ರೂಪಕ್ಕೆ ಬರೋದ್ರಿಂದ ನಾವಿಲ್ಲಿ ಉತ್ತರವನ್ನು 1/10 ಅಂತ ಕೂಡ ಇದನ್ನು ಬರಿಬೋದು. ಸೊ ವಿದ್ಯಾರ್ಥಿಗಳೇ, ಈ ಒಂದು ಇದುವರೆಗೆ ನಾವು 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋದನ್ನು ನೋಡಿದ್ದೀವಿ. ಇದರ ಮುಂದಿನ ಭಾಗದಲ್ಲಿ 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಮತ್ತು 5 ಅಂಕದ ಪ್ರಶ್ನೆ ಇರ್ತದೆ. 3, 4, 5 ಅಂಕದ ಪ್ರಶ್ನೆಗಳನ್ನು ಹೇಗೆ ಬಿಡಿಸೋದು ಅನ್ನೋದನ್ನು ಭಾಗ 2ರಲ್ಲಿ ನೋಡೋಣ. ಸೊ ಈ ಮುಂದಿನ ಒಂದು ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಂದರೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ. ನಾವು ವಿಡಿಯೋ ಅಪ್ಲೋಡ್
ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮಾಹಿತಿ ನಿಮ್ಮ ಮೊಬೈಲ್ಗೆ ಬರ್ತದೆ. ಸೊ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕೆ ಧನ್ಯವಾದಗಳು.